ಜೈಲಲ್ಲಿ ದರ್ಶನ್ಗೆ ಇಂದಾದ್ರೂ ಸಿಗುತ್ತಾ ಹಾಸಿಗೆ ಭಾಗ್ಯ ಎನ್ನುವಂತಹ ಕ್ವಶನ್. ಯಾಕಂದ್ರೆ ಹಾಸಿಗೆ ವಿಚಾರಕ್ಕೆ ಮತ್ತೆ ಕೋರ್ಟ್ ಮೆಟ್ಟಿಲೇರಿದ್ದಾರೆ ದರ್ಶನ್. ಜೈಲಿಗೆ ಅಂದ್ರೆ ದರ್ಶನ್ ಪಾಲಿಗೆ ಇಂದಾದ್ರೂ ಸಿಗುತ್ತಾ ಹಾಸಿಗೆ ಭಾಗ್ಯ? ಹಾಸಿಗೆ ವಿಚಾರಕ್ಕೆ ಮತ್ತೆ ಈಗ ಕೋರ್ಟ್ ಮೆಟ್ಟಿಲು ಏರಿರುವುದು. ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ಆಗುತ್ತೆ. ಕೋರ್ಟ್ ಆದೇಶದ ನಂತರವೂ ಕೂಡ ದರ್ಶನ್ಗೆ ಇಲ್ಲ ದಿಂಬು ಹಾಸಿಗೆ. ಕೋರ್ಟ್ ಆದೇಶ ಕೊಟ್ಟಿತ್ತು ಕೊಡ್ರಿ ಅಂತ. ಕನಿಷ್ಠ ಸೌಕರ್ಯಗಳು ಇಲ್ಲದೆ ನೆಮ್ಮದಿಯನ್ನು ಕಲ್ತ್ಕೊಂಡಿದ್ದಾರೆ ದರ್ಶನ್ ದಚ್ಚು. ಕೆಲವನ್ನ ನೀಡಿ ಸುಮ್ಮನಾಗಿದ್ದ ಜೈಲಿನ ಅಧಿಕಾರಿಗಳು ಕೆಲವನ್ನು ಮಾತ್ರ ನೀಡಿದ್ರಂತೆ. ಇದರಿಂದ ಕುಪಿತನಾಗಿರುವಂತಹ ಕೋಪಗೊಂಡಿರುವಂತಹ ಕೊಲೆ ಆರೋಪಿ ದರ್ಶನ್ ಜೈಲಧಿಕಾರಿಗಳ ವಿರುದ್ಧ ನ್ಯಾಯಾಂಗ ನಿಂದನೆ ಅರ್ಜಿಯನ್ನು ಹಾಕಿದ್ದಾರೆ. ಕೋರ್ಟ್ ಹೇಳಿದ್ರೂ ಕೂಡ ಹಾಸಿಗೆ ಕೊಟ್ಟಿಲ್ಲ ಅಂತ ಮತ್ತೆ ಅರ್ಜಿ ಹಾಕಿರುವುದು. ಜೈಲು ಸೇರಿ ತಿಂಗಳಾದರೂ ಕೂಡ ಕ್ವಾರಂಟೈನ್ ಸೆಲ್ನಲ್ಲಿ ವಾಸ ಮಾಡ್ತಾ ಇದ್ದಾರೆ. ನಿಯಮದ ಪ್ರಕಾರ 14 ದಿನಗಳು ಮಾತ್ರ ಕ್ವಾರಂಟೈನ್ ಸೆಲ್ನಲ್ಲಿ ಇರಿಸಬೇಕು. ಆದರೆ ಇವರು ಅದಕ್ಕಿಂತ ಜಾಸ್ತಿ ದಿನ ಅವರನ್ನು ಇರಿಸಿದ್ದಾರೆ. ಹೀಗಾಗಿ ಇವರು ಮತ್ತೆ ನ್ಯಾಯಾಲಯದ ಮೊರೆ ಹೋಗಿರುವಂಥದ್ದು. ಈ ಹಿಂದೆ ಕೂಡ ಮೊರೆ ಹೋಗಿದ್ರು, ನನಗೆ ಕನಿಷ್ಠ ಸೌಲಭ್ಯಗಳು ಸಿಗ್ತಾ ಇಲ್ಲ, ನನಗೆ ಟಾರ್ಚರ್ ಆಗ್ತಾ ಇದೆ, ಹಾಸಿಗೆ ತಿಂಬು ಕೊಡ್ತಾ ಇಲ್ಲ, ನನ್ನ ಹೊರಗಡೆ ಬಿರ್ತಾ ಇಲ್ಲ ಸೆಲ್ಲಿಂದ, ಹೀಗಂತ ಹೇಳಿ ಮನವಿ ಮಾಡಿದ್ರು ಕೋರ್ಟ್ಗೆ. ನನಗೆ ಕನಿಷ್ಠ ಸವಲತ್ತುಗಳು ಬೇಕು, ಮನೆ ಊಟ ಬೇಕು, ಹೀಗಂತ ಹೇಳಿ ಮನವಿ ಹೋಗಿದ್ರು. ಕೋರ್ಟ್ ಆದೇಶ ಕೂಡ ಕೊಟ್ಟಿತ್ತು, ಅವರ ಒಂದು ಮನವಿಯನ್ನು ಒಪ್ಕೊಂಡಿತ್ತು. ಸರಿ, ಇವರಿಗೆ ಕನಿಷ್ಠ ಸೌಲಭ್ಯಗಳನ್ನು ಕೊಡಿ, ಜೈಲಿನ ನಿಯಮಗಳ ಪ್ರಕಾರ ಸೌಲಭ್ಯಗಳನ್ನು ಕೊಡಬೇಕು ಅಂತ ಹೇಳಿ ಕೋರ್ಟ್ ಆದೇಶ ಮಾಡಿತ್ತು. ಆದರೂ ಕೂಡ ಯಾಕೋ ಜೈಲಿನ ಅಧಿಕಾರಿಗಳು ಇವರಿಗೆ ಆ ಒಂದು ಸೌಲಭ್ಯಗಳನ್ನು ಕೊಟ್ಟಿಲ್ವಂತೆ ಸರಿಯಾಗಿ. ಇದಕ್ಕಾಗಿ ದರ್ಶನ್ ಕೋಪ ಮಾಡಿಕೊಂಡು ಮುನಿಸ್ಕೊಂಡು ಈಗ ಮತ್ತೆ ಕೋರ್ಟ್ಗೆ ಅರ್ಜಿಯನ್ನು ಹಾಕಿರುವಂಥದ್ದು. ಹಾಸಿಗೆ ತಿಂಬು ವಿಚಾರಕ್ಕೆ ನನಗಿನ್ನೂ ಹಾಸಿಗೆ ತಿಂಬು ಕೊಡ್ತಾ ಇಲ್ಲ, ನಾನು ಕೇಳಿದ್ದು ನನಗೆ ಸಿಕ್ಕಿಲ್ಲ, ಅಧಿಕಾರಿಗಳು ನನ್ನ ಮೇಲೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ, ಕನಿಷ್ಠ ಸೌಕರ್ಯಗಳು ಇಲ್ಲದೆ ನನಗೆ ಇಲ್ಲಿ ಕಷ್ಟ ಆಗ್ತಾ ಇದೆ, ಕೆಲವನ್ನು ಮಾತ್ರ ನೀಡಿ ಸುಮ್ಮನಾಗ್ಬಿಟ್ಟಿದ್ದಾರೆ, ನಿಯಮದ ಪ್ರಕಾರ ನನಗೆ ಯಾವುದನ್ನು ಸರಿಯಾಗಿ ಕೊಡ್ತಾ ಇಲ್ಲ, ಜೈಲಿನ ಅಧಿಕಾರಿಗಳು ಏನಿದ್ದಾರೆ ಅವರು ಈ ರೀತಿಯಾಗಿ ನಡ್ಕೊಳ್ಳೋದು ನನಗೆ ಯಾಕೋ ಸರಿ ಹೋಗ್ತಾ ಇಲ್ಲ, ಹೀಗಾಗಿ ಅವರ ಮೇಲೆ ನ್ಯಾಯಾಂಗ ನಿಂದನೆಯ ಒಂದು ಅರ್ಜಿಯನ್ನು ಹಾಕಿರುವಂಥದ್ದು. ಕೋರ್ಟ್ ಹೇಳಿದ್ರೂ ಕೂಡ ಅಧಿಕಾರಿಗಳು ಈ ರೀತಿಯಾಗಿ ನಡೆದುಕೊಂಡಿರೋದಕ್ಕೆ, ಅವರ ಒಂದು ಕೋರ್ಟ್ ಆದೇಶವನ್ನು ನಿರ್ಲಕ್ಷ್ಯ ಮಾಡಿರೋದಕ್ಕೆ ನ್ಯಾಯಾಂಗ ನಿಂದನೆಯ ಒಂದು ಅರ್ಜಿಯನ್ನು ಹಾಕಿರುವಂಥದ್ದು. ಜೈಲು ಸೇರಿ ತಿಂಗಳಾಗಿದೆ, 1 ತಿಂಗಳಾದರೂ ಕೂಡ ಅವರನ್ನು ಕ್ವಾರಂಟೈನ್ ಸೆಲ್ನಲ್ಲೇ ಇರಿಸಿರುವಂಥದ್ದು. ಆದರೆ ನಿಯಮ ಇದೆ, ರೂಲ್ಸ್ ಇರುವಂಥದ್ದು ಏನು ಅಂತಂದರೆ 14 ದಿನ ಮಾತ್ರ ಕ್ವಾರಂಟೈನ್ ಸೆಲ್ನಲ್ಲಿ ಇರಬೇಕು, ಆ ನಂತರ ಅವ್ರನ್ನ ಬೇರೆ ಸೆಲ್ಗೆ ಶಿಫ್ಟ್ ಮಾಡಬೇಕು ಅನ್ನುವಂಥದ್ದು. ಆದರೆ 1 ತಿಂಗಳಾದರೂ ಕೂಡ ಅದೇ ಸೆಲ್ಲಲ್ಲಿ ಇವರನ್ನು ಇರಿಸಿದಾರಂತೆ. ಹೀಗಾಗಿ ಅದಕ್ಕೂ ಕೂಡ ಕೋಪ ಮಾಡಿಕೊಂಡು ಬೇಜಾರು ಮಾಡಿಕೊಂಡು ಜೈಲು ಅಧಿಕಾರಿಗಳ ಒಂದು ನಡೆಯನ್ನು ಇವರು ವಿರೋಧಿಸಿ ನ್ಯಾಯಾಲಯದ ಒಂದು ಮೊರೆಯನ್ನು ಹೋಗಿರುವಂಥದ್ದು. ಇವತ್ತಾದರೂ ಅವರಿಗೆ ಹಾಸಿಗೆ ದಿಂಬಿನ ಒಂದು ಭಾಗ್ಯ ಸಿಗುತ್ತಾ? ಕೋರ್ಟ್ ಮತ್ತೆ ಅವರ ಒಂದು ಮನವಿಯನ್ನು ಆಲಿಸಿ ಇನ್ನು ಕೆಲವೊಂದು ಸೌಕರ್ಯಗಳನ್ನು ಕೊಡಲೇಬೇಕು ಅಂತ ಏನಾದರೂ ಹೇಳುತ್ತಾ? ಯಾಕಂದರೆ ಈ ಹಿಂದೆ ಕೂಡ ಹೇಳಿತ್ತು, ಅವರು ಸಾಕಷ್ಟು ನೊಂದು ಹೋಗ್ಬಿಟ್ಟಿದ್ರು ಈ ವಿಚಾರದಲ್ಲಿ. ನನಗೆ ಇರೋಕ್ಕಾಗ್ತಾ ಇಲ್ಲ, ತುಂಬ ಕಷ್ಟ ಆಗ್ತಾ ಇದೆ, ಕನಿಷ್ಠ ಸೌಲಭ್ಯಗಳು ನನಗೆ ಸಿಗ್ತಾ ಇಲ್ಲ, ಹಾಸಿಗೆ ದಿಂಬು ಊಟ ಎಲ್ಲ ವಿಚಾರದಲ್ಲಿ ನನಗೆ ತೊಂದರೆ ಆಗ್ತಾ ಇದೆ, ನನಗೆ ಇರೋಕ್ಕಾಗ್ತಾ ಇಲ್ಲ ಸ್ವಾಮಿ ಅಂತ ಕೈ ಮುಗಿದು ಕಣ್ಣೀರು ಹಾಕ್ಕೊಂಡು ಬೇಡ್ಕೊಂಡಿದ್ರು. ಅವರು ಒಂದು ಕೇಳಿದಂತಹ ಒಂದು ರೀತಿಯನ್ನು ನೋಡಿ ಕೋರ್ಟ್ ಕೂಡ ಅವರ ಮನವಿಯನ್ನು ಒಪ್ಕೊಂಡಿತ್ತು, ಇವರಿಗೆ ಕೊಡಬೇಕು ಕನಿಷ್ಠ ಒಂದು ಸೌಲಭ್ಯಗಳನ್ನು ಅಂತ ಹೇಳಿ ಆದೇಶವನ್ನು ಕೂಡ ಹೊರಡಿಸಿತ್ತು. ಆದರೆ ಅಧಿಕಾರಿಗಳು ಅದನ್ನು ಸೀರಿಯಸ್ ಆಗಿ ತಗೊಂಡಿಲ್ಲ, ಅವರಿಗೆ ಕನಿಷ್ಠ ಒಂದು ಸೌಲಭ್ಯಗಳನ್ನು ಕೂಡ ಕೊಟ್ಟಿಲ್ಲ. ಹಾಗಿಂದ ಇವರು ಈಗ ಕೋರ್ಟ್ನ ಮೊರೆ ಹೋಗಿದ್ದಾರೆ, ಮತ್ತೆ ನನಗೆ ಕೊಟ್ಟಿಲ್ಲ ಸರಿಯಾಗಿ, ನೀವು ಗಮನಿಸಿ ಅಧಿಕಾರಿಗಳು ಸರಿಯಾಗಿಲ್ಲ ಅಂತ ದರ್ಶನ್ ಹೋಗಿರುವಂಥದ್ದು ಕೋರ್ಟ್ಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.